ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುಧಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ದಿವಸ ನನ್ನ ಮಗ ಆಫೀಸಿಂದ ಬಂದಮೇಲೆ ನಾವು 3 ಜನ ಮಾತಾಡ್ಕೊಂಡು ಕೂತಿದ್ವಿ. ಅವನೇನೋ ಸ್ಪೋರ್ಟ್ಸ್ಗೆ ಬಾಕ್ಸಿಂಗ್ ಗ್ಲೌಸ್ ಬೇಕಾಗಿತ್ತು ಅಂತ ಮಾತಾಡ್ತಾ ಇದ್ದ. ಸರಿ ನೀವಿಬ್ಬರು ರೆಡಿಯಾಗಿರಿ, ನಾನು ಅಲ್ಲಿ ಒಂದು ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅದು ಡೆಕತ್ಲಾನಿಗೆ ಹೋಗೋಣ ಅಂತ ಹೇಳಿದ್ದ. ಮೈಸೂರು ರೋಡ್ನಲ್ಲಿದೆ, ನಮ್ಮ ಮನೆಗೆ ಹತ್ರನೇ ಇದೆ ಅಂತ ಹೊರಟ್ವಿ. 3 ಜನ ಕಾರಲ್ಲಿ ಹೊರಟ್ವಿ ಡೆಕತ್ಲಾನ್ಗೆ. ನನಗೆ ಇದು ಫಸ್ಟ್ ಟೈಮ್ ಡೆಕತ್ಲಾನಿಗೆ ಹೋಗ್ತಾ ಇರೋದು. ಅದು ಒಂದು ಸ್ಪೋರ್ಟ್ಸ್ ಶೋರೂಮು, ಎಲ್ಲ ಸ್ಪೋರ್ಟ್ಸ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಅಲ್ಲಿ. ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಫುಲ್ ಖುಷಿ ಇತ್ತು. ಅಲ್ಲಿ ಏನು ಸಿಗುತ್ತೆ ಏನು ಬಿಡುತ್ತೋ ನನಗಂತೂ ಗೊತ್ತಿರಲಿಲ್ಲ. ಫುಲ್ ಖುಷಿಯಾಗಿ ನಾನು ಏನೋ ಒಂಥರ ಎಕ್ಸ್ಪೆಕ್ಟೇಷನ್ ಏನು ಇಲ್ಲದೆ ಹೋಗಿದ್ದೆ. ಅದಕ್ಕೆ ನನ್ನ ಮುಖದಲ್ಲಿ ನೋಡಿ ಅಷ್ಟೊಂದು ಖುಷಿ ಕಾಣ್ತಾ ಇದೆ, ನೀವು ನೋಡಬಹುದು. ನನಗೆ ಈ ಥರ ಹೊಸ ಹೊಸ ಪ್ಲೇಸಸ್ಗೆ ಹೋಗೋದು ಅಂದರೆ ತುಂಬ ಇಷ್ಟ. ಆಮೇಲೆ ನನಗೆ ಮನೆಯಲ್ಲಿ ಸ್ವಲ್ಪ ಅಡುಗೆನೂ ಏನೂ ಮಾಡಿರಲಿಲ್ಲ, ಆದರೆ ಕೂತ್ಕೊಂಡು ಹಾಗೆ ಸಡನ್ನಾಗಿ ಎದ್ದು ಹೋದ್ವಲ್ಲ, ಆಮೇಲೆ ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ನನಗೆ ಒಳಗಡೆ ಹೋದ್ಮೇಲೆ ಫಸ್ಟ್ ನನಗೆ ಕಣ್ಣಿಗೆ ಬಿದ್ದಿದ್ದೆ ಈ ಬ್ಯಾಗು, ವಾಟರ್ ಪ್ರೂಫ್ ಬ್ಯಾಗು. ನನಗೆ ತುಂಬ ಇಷ್ಟ, ಟ್ರಾವೆಲ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಸ್ವಲ್ಪ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಜೊತೆಗೆ ಔಟಿಂಗೆಲ್ಲ ಹೋಗ್ತಿರ್ತೀನಿ ನಾನು, ಇಲ್ಲೇ ಶಾಪಿಂಗ್ ಅಂತೆ. ಅದಕ್ಕೆ ನನಗೆ ಬ್ಯಾಗ್ ಬೇಕಾಗಿತ್ತು, ಹಾಗೆ ನಾನು ಬ್ಯಾಗ್ ತೊಗೊಂಡೆ. ಆಮೇಲೆ ಅದಾದಮೇಲೆ ನೀವು ನೋಡ್ಬೋದು ವೆರೈಟೀಸ್ ಆಫ್ ಸ್ಪೋರ್ಟ್ಸ್ ಐಟಮ್ ಇತ್ತು ಅಲ್ಲಿ. ವಾಟರ್ ಬಾಟ್ಲ್ ಇದೆ, ರಿಂಗ್ಸ್ ಇದೆ, ಬಾಲ್ಸ್ ಇದೆ, ಒಟ್ಟಿನಲ್ಲಿ ಆಟ ಆಡೋಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಇದು ಸ್ಕಿಪ್ಪಿಂಗ್ ರೋಪು. ಈ ಸ್ಕಿಪ್ಪಿಂಗ್ ರೋಪ್ ನೋಡಿಬಿಟ್ರೆ ನನಗೆ ಹಿಂದಿಂದೆಲ್ಲ ನೆನಪಾಗ್ತಾಯಿತ್ತು. ಚಿಕ್ಕವರಿದ್ದಾಗ ತುಂಬಾ ಇದನ್ನು ಆಟ ಆಡ್ತಾ ಇದ್ವಿ. ಆಮೇಲೆ ಅಲ್ಲಿ ಎನರ್ಜಿ ಡ್ರಿಂಕ್ಸ್ ಇತ್ತು, ಶಟ್ಲ್ ಕಾರ್ಕ್ ಇತ್ತು, ಒಟ್ಟಿನಲ್ಲಿ ವೆರೈಟಿ ಸಾಮಾನುಗಳನ್ನು ಅಲ್ಲಿ ಬಾಕ್ಸ್ಗಳು ಹಾಕಿಟ್ಟಿದ್ರು. ಆಮೇಲೆ ಜಿಮ್ ಎಕ್ವಿಪ್ಮೆಂಟ್ ಕೂಡ ಇತ್ತು, ಅದರಲ್ಲಿ ಥ್ರೆಡ್ಮಿಲ್ಲು ಆ ಥರ ಎಲ್ಲ ಇತ್ತು. ಇದು ನೋಡಿ ಮಸಾಜ್ ಮಾಡ್ಕೊಳ್ಳೋದು, ನನಗೆ ಒಂಥರ ಹೊಸದು, ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಹೊಸದು, ಖುಷಿ ಆಗ್ತಾಯಿತ್ತು. ಅಲ್ಲಿ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಐಟಮ್ಸ್ ಇದೆ. ಅಲ್ಲಿ ಏನು ಬೇಕೋ ಅದನ್ನು ಅಷ್ಟೇ ತೊಗೊಳಕ್ಕೆ ಹೋದರೆ ತುಂಬಾ ಬೇಗ ಶಾಪಿಂಗ್ ಮುಗಿಯುತ್ತೆ, ಇಲ್ಲಾಂದರೆ ತುಂಬಾ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇದೆ. ನನಗೂ ಆ್ಯಕ್ಚುಲಿ ಹಾಗೆ ಆಯಿತು. ಇದೆಷ್ಟು ದೊಡ್ಡ ಶೋರೂಮ್ ಅಂದರೆ ಅಲ್ಲಿ ಏನು ಸಿಗುತ್ತೋ ಏನು ಬಿಡುತ್ತೋ ಒಂದು ಗೊತ್ತಿರಲಿಲ್ಲ. ನನ್ನ ಮಗ ಸೊಸೆ ಏನು ನೋಡ್ತಾ ಇದ್ರು, ಅವ್ರ ಜೊತೆಗೆ ಹೋಗಿ ಅದನ್ನೇ ನೋಡ್ತಾ ಇದ್ದೆ ನಾನು ಸ್ವಲ್ಪ. ಆಮೇಲೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದೆ. ಅಲ್ಲಿ ನೋಡಬಹುದು, ಇಲ್ಲಿ ಯೋಗ ಪ್ಯಾಂಟ್ಸು ಮತ್ತು ಯೋಗ ಟಿ ಶರ್ಟ್ಸು ಎಲ್ಲದಕ್ಕೂ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಇತ್ತು. ಸೊ ನಿಮಗೆ ಯೋಗಕ್ಕೆ ಒಂದು ಸೆಕ್ಷನ್ ಕೂಡ ಇತ್ತು, ಅಲ್ಲಿ ಬೇಕಾದರೆ ಹೋಗಿ ತಗೋಬಹುದು. ರನ್ನಿಂಗಿಗೆ ಬೇಕಿದ್ರೆ ರನ್ನಿಂಗ್ ಸೆಕ್ಷನ್ ಕೂಡ ಇತ್ತು ಅಲ್ಲಿ. ಅದಕ್ಕೆ ಬೇಕಾಗಿರೋ ಬಟ್ಟೆಗಳು ಐಟಮ್ಸ್ಗಳು ಎಲ್ಲ ಸಿಗುತ್ತೆ. ನೀವು ನೋಡ್ದಂಗೆ ಇಲ್ಲಿ ಶೂಸ್ ಇತ್ತು, ರನ್ನಿಂಗಿಗೆ ಪ್ಯಾಂಟ್ಸ್ ಇತ್ತು, ಟಿ ಶರ್ಟ್ಸ್ ಇತ್ತು, ಮತ್ತು ಟ್ರೆಕ್ಕಿಂಗಿಗೆ ಬೇಕಾಗಿರೋ ವಾಟ್ರ್ ಬಾಟಲ್ಸು, ಕೆಟಲ್ಸು ಅದೆಲ್ಲನೂ ಇತ್ತು. ನನಗಂತೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇದು. ಇಲ್ಲಿ ರನ್ನಿಂಗು ಟ್ರೆಕ್ಕಿಂಗಿಗೆ ಅಂತಲ್ಲ, ಸ್ವಿಮ್ಮಿಂಗ್ ಕೂಡ ಐಟಮ್ಸ್ ಸಿಗುತ್ತಂತೆ. ಸ್ವಿಮ್ಮಿಂಗ್ ಡ್ರೆಸ್ ಸಿಗುತ್ತೆ, ಕ್ಯಾಪ್ ಸಿಗುತ್ತೆ, ಗ್ಲಾಸು ಸಿಗುತ್ತೆ. ಟ್ರೆಕ್ಕಿಂಗು, ರನ್ನಿಂಗು, ಸ್ವಿಮ್ಮಿಂಗು, ಜಿಮ್ಮು ಎಲ್ಲ ಐಟಮ್ಸು ಸಿಗುತ್ತೆ. ನಿಮಗೆ ಒಂದೇ ಶಾಪ್ನಲ್ಲಿ ಎಲ್ಲ ಸಿಗುತ್ತೆ. ಇದು ನೀವು ಬೇರೆ ಅಲ್ಲಿ ಹುಡ್ಕೊಂಡು ಹೋಗಿ ಮಾಡೋದ್ರ ಬದಲು ಇಲ್ಲಿ ಒಂದೇ ಡೆಕತ್ಲಾನಿಗೆ ಹೋಗಿಬಿಟ್ಟು ನಿಮ್ಗೆ ಏನು ಬೇಕೋ ಅದೆಲ್ಲ ತೊಗೋಬೋದು. ಮಕ್ಕಳಿಗೆ ಕಾಂಪಿಟೇಷನ್ಗೆ ಒಳ್ಳೊಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ನನ್ನ ಮಗ ಸೊಸೆ ಎಕ್ಸಸೈಜು, ಜಿಮ್ಮು ಎಲ್ಲ ಸ್ಟಾರ್ಟ್ ಮಾಡಿದಾಗಿಂದ ಅವ್ರಿಗೆ ಏನು ಬೇಕೋ ಅವರು ಇಲ್ಲಿಂದಾನೇ ತೊಗೊತಾರಂತೆ. ನನಗೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ನನ್ನ ಮಗ ಬಾಕ್ಸಿಂಗ್ ಗ್ಲೌಸ್ ಹುಡುಕ್ತಾ ಇದ್ದಾನೆ. ಬಾಕ್ಸಿಂಗ್ ಗ್ಲೌಸ್ನಲ್ಲೂ ಡಿಫ್ರೆಂಟ್ ಸೈಜ್ ಸಿಗುತ್ತಂತೆ, ನನಗೂ ಗೊತ್ತಿರಲಿಲ್ಲ. ಎಲ್ಲ ಒಂದೇ ಸೈಜ್ ಅಂದ್ಕೊಂಡಿದ್ದೆ. ನನ್ನ ಮಗ ಹೇಳ್ದ ಇದೇ ಥರ ಸೈಜ್ ಬೇರೆ ಸಿಗುತ್ತಮ್ಮ ಅಂತ ಹೇಳ್ದ. ಅಲ್ಲಿ ನೋಡಿ ಒಬ್ಬರು ಗೈಡ್ ಮಾಡ್ತಾಯಿದ್ರು, ಯಾವ ಸೈಜ್ ತೊಗೋಬೇಕು, ಯಾವ ಬ್ರ್ಯಾಂಡ್ ತೊಗೋಬೇಕು ಅಂತ. ನನ್ನ ಮಗನ ಪ್ರಕಾರ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿಲೇ ಇನ್ವೆಸ್ಟ್ ಮಾಡಬೇಕು ಅಂತ ಅವನಿಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವನು ಈ ಬಾಕ್ಸಿಂಗ್ ಗ್ಲೌಸ್ನ ತಗೊಳ್ತಾ ಇದ್ದಾನೆ. ಅವನಿಗೆ ಇದು ಆಯಿತು ಅನಿಸುತ್ತೆ. ಅವನ ಮುಖದಲ್ಲಿ ನೋಡಿ ಎಷ್ಟು ಖುಷಿ ಇದೆ ಅಂತ. ಅವನಿಗೆ ಈ ಥರ ಜಿಮ್, ಬಾಕ್ಸಿಂಗ್, ಬಾಸ್ಕೆಟ್ಬಾಲ್ ಅದರಂತೂ ತುಂಬಾ ಇಷ್ಟ. ಟ್ರೆಕ್ಕಿಂಗ್ ಅಂದರೆ ಪಂಚಪ್ರಾಣ. ಅವನು ಒಂದು ಕಂಪ್ನೀಲಿ ಟ್ರೆಕ್ಕಿಂಗ್ ಲೀಡ್ ಮಾಡ್ತಾಯಿದ್ದ. ಸೊ ಅದರಿಂದ ಅವನಿಗೆ ನಾಲೆಡ್ಜ್ ತುಂಬ ಇದೆ ಅದ್ರ ಬಗ್ಗೆ.
ಆಮೇಲೆ ಸೆಲ್ಫ್ ಚೆಕ್ಔಟು ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆದರೆ ಅಲ್ಲಿ ಏನೋ ಮಿಸ್ಟೇಕ್ನಿಂದ ಅದು ವರ್ಕ್ ಆಗಲಿಲ್ಲ ಅಂತ ಹಾಗೆ ಬಿಲ್ಲಿಂಗ್ ಕೌಂಟರ್ಗೆ ಹೋಗ್ಬಿಟ್ಟು ನಾವು ವೇಟ್ ಮಾಡಿ ಬಿಲ್ ಮಾಡಿಸಿದ್ವಿ. ಸೆಲ್ಫ್ ಚೆಕ್ಔಟ್ ನನಗೆ ಹೊಸ ಕಾನ್ಸೆಪ್ಟು ಆ್ಯಕ್ಚುಲಿ. ಸೊ ಅದನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು, ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಅದಾದಮೇಲೆ ತುಂಬಾ ನನಗೆ ಸ್ವಲ್ಪ ನಮಗೆಲ್ಲರಿಗೂ ಸ್ವಲ್ಪ ಹಸಿವಾಗ್ತಾ ಇತ್ತು. ಮನೇಲಿ ಬೇರೆ ಡಿನ್ನರ್ ಇಲ್ಲ ಅಂತ ಅಂದ್ಬಿಟ್ಟು ಆಚೆ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ನನ್ನ ಮಗ ಅಲ್ಲಿ ಒಂದು ರಜತಗಿರಿ ಪ್ಯಾಲೇಸ್ ಅಂತ ಇದೆ ಅಮ್ಮ, ಅಲ್ಲಿ ಹೋಗೋಣ ಅಂತ ಕರ್ಕೊಂಡೋದ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅದು. ಅದು ನೋಡಿದರೆ ತುಂಬಾ ದೊಡ್ಡದು. ನಾರ್ಮಲಿ ಕೆಲವರು ಆ ಪ್ಯಾಲೇಸ್ ಈ ಪ್ಯಾಲೇಸ್ ಅಂತ ಹೆಸರು ಇಟ್ಕೊತಾರೆ, ಆದರೂ ಅದು ಅಷ್ಟೊಂದು ದೊಡ್ಡದಿರಲ್ಲ. ಬಟ್ ಇದಂತೂ ತುಂಬಾ ದೊಡ್ಡದಾಗಿ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಬೇಗ ಬೇಗ ಹೋಗಿ ಒಳಗಡೆ ಊಟ ಟ್ರೈ ಮಾಡೋಣ, ಯಾಕೆಂದರೆ ವೆರೈಟಿ ಇರುತ್ತಲ್ಲ ಅಂತ ಹೋದ್ವಿ. ಹೋಗಿದ ತಕ್ಷಣ ಇಂಟೀರಿಯರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೋಡಿ ತುಂಬ ಕ್ರೌಡ್ ಇತ್ತು. ವೀಕ್ ಡೇ ಇದೆ, ಜನ ಏನು ಇರಲ್ಲ ಅಂದ್ಕೊಂಡು ನಾವು ಹೋದ್ವಿ. ಆದರೆ ತುಂಬಾ ರಶ್ ಇತ್ತು. ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸು ಇರ್ಬೋದು, ಸೋಫಾ, ಕುತ್ಕೊಳ್ಳೋಕ್ಕೆ ಜಾಗ ತುಂಬಾ ಕಂಫರ್ಟಬಲ್ ಆಗಿತ್ತು. ತುಂಬಾ ರಾಯಲ್ ಫೀಲ್ ಆಗ್ತಿತ್ತು ಅಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಜಾಕ್ ಫ್ರೂಟ್ ಮೇಳ ಅಂತ ನಡೀತಿತ್ತಂತೆ, ಫುಡ್ ಫೆಸ್ಟ್ ಅದೊಂದು, ಹಲಸಿನಣ್ಣಿಂದು. ಇಡ್ಲಿ, ದೋಸೆ, ಸ್ವೀಟ್ಸು, ಹೋಳಿಗೆ, ಕೇಸರಿಬಾತು ಎಲ್ಲ ಇತ್ತಂತೆ. ನಾವಂತೂ ಅದನ್ನು ಯಾವುದೂ ತೊಗೊಳ್ಳಿಲ್ಲ, ಯಾಕೆಂದರೆ ಸಾಯಂಕಾಲ ಆಗುತ್ತೆ ಅಲ್ಲ, ರಾತ್ರಿ ಬೇರೆ ಆಗಿತ್ತು, ಹೆವಿ ಆಗುತ್ತೆ ಅಂತ ತಗೊಳ್ಳಿಲ್ಲ. ಒಂದು ನಾವು ಇಡ್ಲಿ ಕೇಳಿದ್ವಿ, ಅದು ಅವರೇ ಹೇಳಿಬಿಟ್ರು, ಇಲ್ಲ ಸರ್ ತುಂಬ ಆರು ಹೋಗ್ಬಿಟ್ಟಿರೋದು ಅಂತ ಅಂದರು. ಅದಕ್ಕೆ ನಾವು ಏನು ಟ್ರೈ ಮಾಡಲಿಲ್ಲ. ಇದು ನೋಡಿ ಇಂಟೀರಿಯರ್ಸ್ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ, ರಾಯಲ್ ಆಗಿದೆ. ಮೈಸೂರು ಪ್ಯಾಲೇಸ್ನಲ್ಲಿ ನಾವು ಏನು ನೋಡ್ತೀವಲ್ಲ ಆ ಥರನೇ ಇದೆ. ಲೈಟಿಂಗ್ ಆಗಲಿ, ಅಲ್ಲಿ ಆನೆಗಳು ಹಾಕಿರೋದು, ಆಮೇಲೆ ಅಲ್ಲಿ ವೇಟರ್ಸ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾಯಿದ್ರು. ಆಮೇಲೆ ನನ್ನ ಮಗ ಮತ್ತು ಸೊಸೆ ಇಬ್ಬರು ಡಿಸ್ಕಸ್ ಮಾಡ್ತಿದ್ರು ಏನು ತೊಗೊಳ್ಳೋದು ಅಂತ, ಯಾಕೆಂದರೆ ಅವರು ತುಂಬ ಡಯಟ್ ಮಾಡಿ ಅದು ಇದು ನೋಡಿ ತಿನ್ನೋದ್ರಿಂದ ತುಂಬಾ ಯೋಚನೆ ಮಾಡಿ ಏನು ಬೇಕೋ ಆರ್ಡ್ರ್ ಮಾಡಿದ್ರು ಅನಿಸುತ್ತೆ. ನನಗೂ ನಾವು ಮೆನು ಕಾರ್ಡ್ ಕೊಟ್ಟರು, ಏನು ತೊಗೊಳ್ಳೋದು ಅಂತ. ನನಗಂತೂ ಫುಲ್ ಕನ್ಫ್ಯೂಷನ್ ಆಯಿತು. ಆದರೆ ಒಂದು ಖುಷಿ ಏನಾಯಿತು ಅಂದರೆ ಅಲ್ಲಿ ಫುಲ್ಲು ಇಂಗ್ಲೀಷ್ನಲ್ಲಿತ್ತು. ಇಂಗ್ಲೀಷ್ನಲ್ಲಿ ಇರುತ್ತಲ್ಲ ಎಲ್ಲ ಕಡೆಗೆ, ಆದರೆ ಇದು ಒಂದು ಕಡೆ ಕನ್ನಡ, ಒಂದು ಕಡೆ ಇಂಗ್ಲೀಷ್ ಇತ್ತು. ಅದರಿಂದ ನನಗೆ ತುಂಬಾ ಈಸಿ ಆಯಿತು ಏನು ಆರ್ಡ್ರ್ ಮಾಡಬೇಕು ಅಂತ. ನಾನು ಬ್ರೋಕೊಲಿ ಸೂಪ್ ಟ್ರೈ ಮಾಡೋಣ ಅಂದ್ಕೊಂಡೆ. ಹಾಗೆ ಕಾಜು ಪಲಾವು, ದಾಲ್ ಕಿಚಡಿ, ಟೊಮೊಟೊ ಸೂಪು, ಮಸಾಲ ಪಾಪಡು ಆರ್ಡ್ರ್ ಮಾಡಿದ್ವಿ. ಎಲ್ಲರೂ 2/3 ತಗೊಂಡು ಎಲ್ಲರೂ ಎಲ್ಲ ಶೇರ್ ಮಾಡಿಕೊಂಡು ತಿನ್ನಬಹುದು ಅಂತ, ಟೊಮೊಟೊ ಸೂಪ್ ಅಂತ ಅಂದ್ಬಿಟ್ಟು 3 ಜನನೂ ಸೇರಿ ಶೇರ್ ಮಾಡ್ಕೊಂಡು ತಿಂದ್ವಿ. ಹಾಗೇ ನನಗೆ ಅದು ಇದು ಇತ್ತಲ್ಲ, ತುಂಬಾ ಇಷ್ಟ ಆಯಿತು ಬ್ರೋಕೊಲಿ ಸೂಪು. ಅದರಲ್ಲಿ ಬ್ರೋಕೊಲಿನೂ ಹೋಳೊಳಗೆ ಸಿಗ್ತಾಯಿತ್ತು. ಆಮೇಲೆ ಕಾಜು ಪಲಾವ್ನ ಸರ್ವ್ ಮಾಡಿದರು. ಅದು ಕಾಜು ಪಲಾವ್ ಅಂದರೆ ನನಗಂತೂ ತುಂಬಾ ಇಷ್ಟ. ಯಾಕೆ ಅಂದರೆ ನನಗೆ ಅದು ಹೋಗ್ತಾ ಬರ್ತಾ ಮನೆಯಲ್ಲೂ ಕೂಡ ಸ್ವಲ್ಪ ತಿಂತಾಯಿರ್ತೀನಿ. ಅದು ಕಾಜು ಬಾಯಿಗೆ ಸಿಗ್ತಾಯಿತ್ತಲ್ಲ, ಅದಕ್ಕೆ ತುಂಬ ಇಷ್ಟ. ಆಮೇಲೆ ಅದಕ್ಕೆ ಅದೆಲ್ಲ ತಿಂದಾದ್ಮೇಲೆ ದಾಲ್ ಕಿಚಡಿ, ಪಲಾವ್ ಎಲ್ಲ ತಿಂದಾದ್ಮೇಲೆ ಐಸ್ ಕ್ರೀಮ್ ಅಂತೂ ಬೇಕೇ ಬೇಕು. ಆಮೇಲೆ ಐಸ್ ಕ್ರೀಮ್ ತಿಂದ್ವಿ. ಅದು ಯಾವುದು ಅಂದರೆ ಬಟರ್ ಸ್ಕಾಚ್ ಐಸ್ ಕ್ರೀಮು ತೊಗೊಂಡಿದ್ವಿ. ಅದೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನನಗಂತೂ ಫುಡ್ಡು ಅಲ್ಲಿ ಓವರಾಲ್ ಫುಡ್ ಆಗಲಿ, ಸರ್ವಿಸ್ ಆಗಲಿ, ಇಂಟೀರಿಯರ್ಸ್ ಎಲ್ಲರೂ ತುಂಬ ಇಷ್ಟ ಆಯಿತು. ಇದೆಲ್ಲ ತಿಂದಾದ್ಮೇಲೆ ಸೋಂಪು ತಿನ್ನಲೇಬೇಕಿತ್ತು, ಸೋಂಪು ತಿಂದ್ವಿ. ಯಾವಾಗಲೂ ತಿಂತೀವಿ, ತೊಗೊತೀವಿ ನಾವು ಸೋಂಪನ್ನ. ಆಮೇಲೆ ನೋಡಿ ಅದೆಲ್ಲ ತೊಗೊಂಡ್ಬಿಟ್ಟು ಹೊರಗಡೆ ಬಂದ್ವಿ ನಾವು ತಿಂದ್ಬಿಟ್ಟು. ನನಗಂತೂ ಈ ವ್ಲಾಗ್ ತುಂಬಾ ಇಷ್ಟಪಟ್ಟು ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.